ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೇವೆ. ಬನ್ನಿ ಇವತ್ತಿನ ರೆಸಿಪಿ ಚಪಾತಿ ಮತ್ತು ಮಡಕೆ ಕಾಳು ದಾಲು ಯಾವ ಥರ ಮಾಡಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ದಾಲು, ಅನ್ನ, ಚಪಾತಿ ಎಲ್ಲ ಮಾಡಿದ್ದೀನಿ. ಬನ್ನಿ ಸಾಮಗ್ರಿ ಏನೇನು ಬಳಸಿದ್ದೀನಿ ದಾಲ್ ಮಾಡೋಕ್ಕೆ ಅಂತ ನೋಡೋಣ. ಇಲ್ಲಿ ನೋಡಿ ಮಡಕೆ ಕಾಳು ತಗೊಂಡಿದ್ದೀನಿ. ಮಡಕೆ ಕಾಳು ಇದು ಮಡಕೆ ಕಾಳನ್ನ ನಾನು 2 ಗ್ಲಾಸಷ್ಟು ತಗೊಂಡಿದ್ದೀನಿ. ಅಂದರೆ ಚಿಕ್ಕ ಲೋಟದಿಂದ ಹಂಚ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಹಂಚದ ಮೇಲೆ ಹುರ್ಕೊತೀನಿ. ಇವಾಗ ಹುರಿದ್ಬಿಟ್ಟು ದಾಲ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನಿವಾಗ ಹುರ್ಕೊತಾ ಇದ್ದೀನಿ. ನೋಡಿ ಈ ಥರ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕಪ್ಪಗೂ ಹುರ್ಕೋಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಆ ಥರ ಹುರ್ಕೋಬೇಕು. ತುಂಬ ಟೇಸ್ಟಿಯಾಗಿ ಪಲ್ಯ ಇರುತ್ತೆ ಇದು. ಹಾಗಾಗಿಬಿಟ್ಟು ನಾನು ದಾಲ್ ಚಪಾತಿನ ಮಾಡ್ತಾಯಿದ್ದೀನಿ ಇವತ್ತು. ನೋಡಿ ಹುರಿದಾಗಿದೆ. ಇವಾಗ ನೀರಲ್ಲಿ ಹಾಕ್ಕೊತೀನಿ. ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಎಲ್ಲ ಮೇಲ್ಗಡೆ ಬಂದಿರೋದೆಲ್ಲ ತೆಗೆದ್ಬಿಡ್ತೀನಿ. ಆಮೇಲೆ ಚೆನ್ನಾಗಿ ಎರಡರಿಂದ 3 ನೀರು ಚೆನ್ನಾಗಿ ತೊಳ್ಕೊತೀನಿ. ತೊಳೆದ್ಬಿಟ್ಟು ನೋಡಿ ಇವಾಗ ತೊಳ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಕುಕ್ಕರಲ್ಲಿ ವಿಜಲ್ನ ಹಾಕಿಸ್ಕೋಬೇಕು. ಒಂದು 3ರಿಂದ 4-5 ವಿಜಲು. ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಟೊಮಾಟೊ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 5-6 ವಿಜಲ್ ಮಾಡಿಸ್ಕೋಬೋದು, ಸಾಕು. ಅದರಲ್ಲೇ ನುಣ್ಣಗಾಗೋಗುತ್ತೆ. ಹಾಗಾಗಿಬಿಟ್ಟು ನೋಡಿ ನುಣ್ಣಗಾಗಿದೆ. ಇದೇ ಥರ ನೋಡಿ ಸೌಟಿಂದ ಫುಲ್ಲು ಮಸ್ಬಿಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪೌಡ್ರು. ಸಿಂಪಲಾಗಿ ದಾಲ್ ಅನ್ಬೋದು, ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಮಧ್ಯಾಹ್ನ ಊಟಕ್ಕೆ ದಾಲ್ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ವಾ. ಇವಾಗ ನೋಡಿ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ಈರುಳ್ಳಿ ಹಾಕಿದರೆ ನಮ್ಮ ಮನೆಯವ್ರು ತಿನ್ನಲ್ಲ. ಹಾಗಾಗಿಬಿಟ್ಟು ನಾನು ಬೆಳ್ಳುಳ್ಳಿ ಹಾಕಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಫ್ರೈ ಆದಮೇಲೆ ದಾಲಂದ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಇರುವಂಥ ಎಲ್ಲ ಹಾಕ್ಕೊತೀನಿ. ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ಉತ್ತರ ಕರ್ನಾಟಕದ ಮಡಕೆ ಕಾಳು ಪಲ್ಯ ಇದು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ರೆಡ್ ಕಲರು ಅಂದರೆ ಖಾರದ ಪುಡಿ ಕಲರ್ ಇರುತ್ತಲ್ಲ, ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿ ಕಲರ್ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಖಾರನೂ ಜಾಸ್ತಿ ಹಾಕಿದ್ದೀನಿ. ಚಪಾತಿಗೆ ಖಾರವಾಗಿ ದಾಲಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು. ನೋಡಿ ಹೇಗೆ ಕಾಣ್ತಾಯಿದೆ ದಾಲ್ ಅಂತ. ಇದು ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೂ ತಿನ್ಬೋದು ದಾಲು. ಇವಾಗ ನೋಡಿ ಚಪಾತಿ ಮಾಡಿದ್ದೀನಿ ನಾನು. ಇಷ್ಟೊಂದೆಲ್ಲ ಚಪಾತಿ ಮಾಡಿದ್ದೀನಿ. ನೋಡಿ ಚಪಾತಿ ರೆಡಿಯಾಗಿದೆ, ದಾಲು ರೆಡಿಯಾಗಿದೆ. ನೋಡಿ ತುಂಬ ಟೇಸ್ಟಿಯಾಗಿ ದಾಲ್ ಆಗಿದೆ. ಅನ್ನನೂ ಕೂಗಿಸಿದ್ದೀನಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಟ್ರೈ ಮಾಡ್ಬೋದು ಈ ಥರ ದಾಲು. ಜಾಸ್ತಿ ಮಾಡ್ತೇವೆ ನಾವು, ಹಾಗಾಗ್ಬಿಟ್ಟು ಉತ್ತರ ಕರ್ನಾಟಕ ರೆಸಿಪಿ ಇದು ದಾಲ್ ಮಾಡೋದು. ಬನ್ನಿ ಫ್ರೆಂಡ್, ನೋಡಿ ಊಟ ರೆಡಿ ಆಗ್ತಾಯಿದೆ. ಚಪಾತಿ, ಸೌತೆಕಾಯಿ ಉಪ್ಪಿನಕಾಯಿ, ದಾಲ್ ಹಾಕ್ಕೊಂಡಿದ್ದೀನಿ, ತಿಂತಾಯಿದ್ದೀನಿ. ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಟನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಫ್ರೆಂಡ್.